ಜಾಗ ಬಿಟ್ಬಿಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಸೈನ್ ಮಾಡೋದು ಇಲ್ಲಿ ಸೈನ್ ಮಾಡೋದು ಜಾಗ ರಿಜಿಸ್ಟ್ರೇಷನ್. ಇನ್ನು ಪ್ರತಿಭಟನೆಯಲ್ಲಿ ಕೆಎಸ್ ಈಶ್ವರಪ್ಪ ಭಾಗಿಯಾದರು ಮತ್ತು ಡಿಸಿಗೆ ಫೋನ್ ಮಾಡಿದರು. ಜನರಿಗೆ ಸಾಂತ್ವನ ಹೇಳೋ ಬದಲು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದರು. ಡಿಸಿ ಪಿಎಗೆ ಫೋನ್ ಮಾಡಿ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ ಕೆಎಸ್ ಈಶ್ವರಪ್ಪ. ಡಿಸಿ ಫೋನಿಗೆ ಸಿಗಲ್ಲ. ಕೊನೆಗೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ಫೋನ್ ಮಾಡ್ತಾರೆ. ಮಧು ಬಂಗಾರಪ್ಪ ಮಾತನಾಡಿ ಡಿಸಿ ಸ್ಥಳಕ್ಕೆ ಬರ್ತಾರೆ, ಸಾಂತ್ವನ ಹೇಳ್ತಾರೆ ಅಂತ ಹೇಳ್ತಾರೆ. ಕೊನೆಗೆ ಡಿಸಿ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಕುಮಾರ್, ಡಿಸಿ ಪ್ರಭಲಿಂಗಲ ಕವಳಿಕಟ್ಟೆ ಇವರಿಬ್ಬರು ಕೂಡ ಸ್ಥಳಕ್ಕೆ ಬರ್ತಾರೆ. ಬಾಡಿಗೆ ಇಟ್ಕೊಂಡು ಅವ್ರ ಫ್ಯಾಮಿಲಿಯವರು ಅವ್ರ ಈ ಒಂದು ಜನ ಯುವಕರೆಲ್ಲ ರಸ್ತೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಡಿಸಿ ಬರಬೇಕು, ಡಿಸಿ ಬಂದು ಅವ್ರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತಾರಂತೆ. ಮಾಡಿ ಹಾಂ ಅಲ್ಲೆಲ್ಲ ಮಾಡ್ಬೋದು. ಯಾಕೆಂದ್ರೆ ಒಬ್ಬ ಹುಡುಗ ಹಿಂದೂ ಹುಡುಗ ಹೊಡೆದರಷ್ಟು ಮುಸ್ಲಿಂ ಹುಡುಗರು ಅದು ಅವರ ತಂದೆ ತಾಯಿ ಎಲ್ಲರೂ ಕೂಡ ಡೆಡ್ ಬಾಡಿನ ರಸ್ತೆಯಲ್ಲಿ ಇಟ್ಕೊಂಡು ಡಿಸಿ ಬರಬೇಕು, ಪರಿಹಾರ ಘೋಷಣೆ ಮಾಡಬೇಕು ಅಂತ ರಸ್ತೆಯಲ್ಲಿ ಬ್ಲಾಕ್ ಮಾಡಿದಾರಲ್ಲ, ಅವ್ರಿಗೆ ಜವಾಬ್ದಾರಿ ಲ್ಯಾಂಡ್ ಆರ್ಡರ್ ಗೊತ್ತಾಗಲ್ಲ ಅವ್ರಿಗೆ. ಅವ್ರು ಹೇಳ್ಬಿಟ್ಟು ಬರಕ್ಕೆ ಹೇಳಿ, ಇಮಿಡಿಯೇಟ್ ಬರಕ್ಕೆ ಹೇಳಿ. ನಾನು ಈಗ ಬಂದೆ, ಇಲ್ಲಿ ಬರೋ ತನಕ ನನಗೂ ಡೀಟೇಲ್ ಗೊತ್ತಿಲ್ಲ. ಈ ಬಂದ ಮೇಲೆಲ್ಲ ಜನ ಕೂತ್ಕೊಂಡು ಧರಣ ಮಾಡ್ತಿರೋದು, ಡೆಡ್ ಬಾಡಿನ ಇಟ್ಕೊಂಡು ಕೂತಿದ್ದಾರೆ ಅವರು, ಇಡೀ ಫ್ಯಾಮಿಲಿಯವರು, ಅದ್ರ ಜೊತೆಗೆ ಎಲ್ಲ ಹಿಂದೂ ಸಮಾಜ ಜನ ಎಲ್ಲ ಕೂತಿದ್ದಾರೆ. ಇಮಿಡಿಯೇಟ್ ಡಿ ಸಿ ಫೋನ್ ಮಾಡಕ್ಕೆ ಹೇಳಿ. ಅಟ್ಲೀಸ್ಟ್ ನನಗೆ ನಾನು ಫೋನ್ ಮಾಡಿದ್ದೀನಿ, 10 ಸರಿ ಫೋನ್ ಮಾಡಿದ್ದೀನಿ, ರಿಂಗ್ ಆಗತ್ತೆ, ಎತ್ತುತ್ತಾ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಮಿಡಿಯೇಟ್ ಫೋನ್ ಮಾಡಕ್ಕೆ ಹೇಳಿ. ತಂದೆ ತಾಯಿ ಎಲ್ಲರೂ ಕೂಡ ಅಲ್ಲಲ್ಲ, ಅದಕ್ಕೆ ಇದೇನು ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಿಸ್ಬೇಕು. ಅದನ್ನ ಯಾಕೆ ಹಿಂಗಾಯ್ತು, ಯಾರು ಬಂದು ಹೊಡೆದ್ರು, 5 ಜನನೋ 7 ಜನಗೂ ಅರೆಸ್ಟ್ ಮಾಡಿದಾರಂತೆ, ಅವ್ರಿಗೂ ಅದಕ್ಕೆ ಸಂಬಂಧ ಏನು? ಇನ್ನು ಅನೇಕ ಸುದ್ದಿಗಳಿದೆ, ಇಲ್ಲಿ ಗಾಂಜಾ ಎಲ್ಲ ಹೊಡೆದ್ರು ಅಂತ. ಅದಕ್ಕೆ ಎಲ್ಲ ಬಂದು SPTC ಗಮನಿಸ್ತಾರೆ, ಇದು ಜನಗಳದ ಅಭಿಪ್ರಾಯ ಕೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳ್ಬೋದು. ಅವ್ರು ಏನು ಹೇಳಿದೇನೆ ಅವರಷ್ಟು ಅವ್ರು ಕೂತ್ಕೊಂಡ್ರೆ ಅದಕ್ಕೆಪ್ಪ ಜನ, ನನಗೂ ಗೊತ್ತಿಲ್ಲ, ಡೆಡ್ ಬಾಡಿ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಜನ ಎಲ್ಲ ಧರಣಿ ಕೂತಿದ್ದು ನೋಡಿದೆ ನಾನು. ಅವ್ರ ತಂದೆ ತಾಯಿ ಎಲ್ಲ ಧರಣಿ ಕೂತಿದ್ದಾರೆ, ಅವ್ರ ಸಂಬಂಧಿಕರೆಲ್ಲ ಕೂತಿದ್ದಾರೆ, ಹಿಂದೂ ಸಮಾಜದೆಲ್ಲ ಕೂತಿದ್ದಾರೆ. ಅವ್ರ ತಂದೆ ಇವರು ಅವ್ರು ಹೇಳ್ತಾ ಇದ್ರು, ಒಂದಿಷ್ಟು ಜನ ಬಂದು ಸ್ಕೂಲಿಂದ ಹೊರಗೆ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ, ಆಮೇಲೆ ಅಲ್ಲೇ ಸತ್ತರು ಅಂತ ಸುದ್ದಿ ಎಲ್ಲ ಇದೆ. ಅವ್ರ ತಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ DC ಅವರು SP ಅವರು ಅವ್ರು ಬಂದು ಏನು ಕತೆ ಅನ್ನೋದು ಹೇಳ್ತಾರೆ. SP ಹೇಳಿದ್ರು 10 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.